ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ SP ನಾಗನಗೌಡ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ ವಿಶ್ವವಿದ್ಯಾಲಯದ BA ಫಸ್ಟ್ ಇಯರ್ ಎಕಾನಮಿಕ್ಸಿನ ಫಸ್ಟ್ ಸೆಮ್ಮಿನ ಎಕಾನಮಿಕ್ಸ್ನ 2ನೇ ಚಾಪ್ಟರ್ನಲ್ಲಿ ತುಷ್ಟೀಗಣನ ಕುರಿತು ನಾನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾನು ಅದರ ಪದದ ಅರ್ಥ ವಿವರಣೆಯನ್ನು ನೀಡಿದ್ದೀನಿ. ಇವತ್ತು ತುಷ್ಟೀಗುಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳನ್ನು ಈ ಸೆಷನ್ನಲ್ಲಿ ನಾನು ಚರ್ಚಿಸ್ತಾ ಇದ್ದೀನಿ. ಆ ಸಿದ್ಧಾಂತದ ಹೆಸರು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಾಂತ ತುಷ್ಟೀಗುಣ ಸಿದ್ಧಾಂತ, ಇಳಿಮುಖ ಸೀಮಾಂತ ತುಷ್ಟೀಗುಣ ತತ್ವ. ಈ ನಿಯಮನ ಸಾಮಾನ್ಯವಾಗಿ 10 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇದೆ. ಇಲ್ಲಿವರೆಗೂ 10 ಮಾರ್ಕ್ಸ್ಗೆ ಕೇಳಿರೋದು. 10 ಮಾರ್ಕ್ಸ್ನ C ಸೆಕ್ಷನ್ನಲ್ಲಿ ಬರುವಂಥ ಪ್ರಶ್ನೆ ಇದು. ಈಗ ನಿಯಮವನ್ನು ಪ್ರಾರಂಭ ಮಾಡೋಣ. ನಿಯಮ ಸ್ವಲ್ಪ ಈಗಾಗಲೇ PUCಯಲ್ಲಿ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಂದಿದ್ದೀರಿ. ಅದನ್ನು ಒಂಚೂರು ವಿಸ್ತಾರಗೊಳಿಸಿ ಮತ್ತೆ 10 ಮಾರ್ಕ್ಸಿಗೆ ಶೂಟ್ ಆಗುವ ಹಾಗೆ ಅದನ್ನು ಕಲೀಲಿಕ್ಕೆ ನಾವು ಪ್ರಯತ್ನಿಸೋಣ. ಈ ತುಷ್ಟೀಗುಣ ಸಿದ್ಧಾಂತ ಏನಿದೆ, ಇದರ ಒಂದು ಸ್ವಲ್ಪ ಇತಿಹಾಸವನ್ನು ನೆನಪು ಮಾಡಿಕೊಳ್ಳೋಣ. ತುಷ್ಟೀಗುಣವನ್ನು ಅರ್ಥಶಾಸ್ತ್ರ ಸಾಹಿತ್ಯದಲ್ಲಿ ಪರಿಚಯಿಸಿದ ಕೀರ್ತಿ ಜೆರ್ಮಿ ಬೆಂಥ್ಯಾಮ್ ಮತ್ತು ಆಸ್ಟ್ರಿಯಾದ ಖ್ಯಾತ ಆರ್ಥಿಕ ತಜ್ಞ H.H. ಗೋಸನ್ ರವರಿಗೆ ಸಲ್ಲುತ್ತದೆ. ಇವರು ಯಾವಾಗ ಪರಿಚಯಿಸಿದ್ರು? ನಂತರ ಜೀವಾನ್ಸ್, ವಾಲ್ರಸ್, ಕಾರ್ಲ್ ಮೆಂಜರ್ ಇತ್ಯಾದಿ ತಜ್ಞರು ಸಹ ಈ ಪದದ ಆಧಾರದ ಮೇಲೆ ಚರ್ಚೆಯೊಂದನ್ನು ಅರ್ಥಶಾಸ್ತ್ರದಲ್ಲಿ ಹುಟ್ಟುಹಾಕಿದರು. ಅಂತಿಮವಾಗಿ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್, ಖ್ಯಾತ ಇಂಗ್ಲೆಂಡಿನ ಆರ್ಥಿಕ ತಜ್ಞ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ರವರ ಕೈಯಲ್ಲಿ ಕ್ರಮಬದ್ಧ ಸಿದ್ಧಾಂತವಾಗಿ ತುಷ್ಟೀಗುಣ ಸಿದ್ಧಾಂತವಾಗಿ ನಮ್ಮೆದುರಿಗೆ ಕಂಡುಬಂದಿದೆ. ಹಾಗಾದರೆ ಅಂತಿಮವಾಗಿ ಸಿದ್ಧಾಂತದ ರೂಪದಲ್ಲಿ ಸಲ್ಲಿಸಿದ ಕೀರ್ತಿ ಆಲ್ಫ್ರೆಡ್ ಮಾರ್ಷಲ್ನಿಗೆ ಸಲ್ಲುತ್ತದೆ. ಮಾರ್ಷಲ್ ಮತ್ತು ಆತನ ಅನುಯಾಯಿಗಳು, ಅವ್ರನ್ನ ನಾನು ಮಾರ್ಷಲ್ ವಾದಿಗಳು ಅಂತ ಕರಿತಾ ಇದ್ದೇನೆ. ಮಾರ್ಷಲ್ ವಾದಿಗಳು ಮಂಡಿಸಿದ ಈ ತುಷ್ಟೀಗುಣ ಸಿದ್ಧಾಂತದ ಮೊದಲ ನಿಯಮವೇ ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮ. ಯಾಕೆ ಈ ಸಿದ್ಧಾಂತವನ್ನು ರಚಿಸಿದ್ರು ಅಂತ ನೋಡೋಣ. ದಿಸ್ ಈಸ್ ಅ ಬೇಸಿಕ್ ಲಾ ಆಫ್ ಕನ್ಸಂಪ್ಷನ್. ಇದು ಅನುಭೋಗಕ್ಕೆ ಸಂಬಂಧಿಸಿದ ಅರ್ಥಶಾಸ್ತ್ರದಲ್ಲಿ ನಾವು ಮೊದಲು ಕಲಿಯುವ ಮೊದಲ ಅನುಭೋಗಿಯ ವರ್ತನೆಯನ್ನು ಕುರಿತು ವಿವರಿಸುವ ಸಿದ್ಧಾಂತ. ಅನುಭೋಗಿಯ ವರ್ತನೆಯನ್ನು ಕುರಿತು ವಿವರಿಸುವ ಸಿದ್ಧಾಂತ. ಹಾಗೆ ನೋಡಿದರೆ ಅರ್ಥಶಾಸ್ತ್ರದ ಮೂಲ ಸಿದ್ಧಾಂತಗಳಲ್ಲಿ ಇದು ಮೊದಲನೆಯದಿದು. ಈ ಸಿದ್ಧಾಂತವನ್ನು ಹೇಳುವಾಗ ಮತ್ತೆ ಅನುಭೋಗಿಯ ವರ್ತನೆಯನ್ನು ಕುರಿತು ಹೇಳುವಾಗ ಆ ಸಾಮಾನ್ಯ ಪ್ರವೃತ್ತಿಗಳೇನಿದ್ದಾವೆ, ಕಾಮನ್ ಟೆಂಡೆನ್ಸಿ, ಸಾಮಾನ್ಯವಾಗಿ ಅರ್ಥಶಾಸ್ತ್ರದ ನಿಯಮಗಳು ಸಾಮಾನ್ಯ ಪ್ರವೃತ್ತಿಗಳನ್ನು ಹೆಕ್ಕಿ ನಮಗೆ ತಿಳಿಸ್ಕೊಡ್ತವೆ. ಆ ಸಾಮಾನ್ಯ ಪ್ರವೃತ್ತಿಗಳನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ. ಮಾನವನಿಗೆ ಅಮಿತ ಬಯಕೆಗಳಿವೆ. ಪ್ರತಿ ಸೆಷನ್ನಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಸಾಧನ ಸಂಪನ್ಮೂಲಗಳು ಮಾತ್ರ ಮಿತವಾಗಿವೆ. ಹಾಗಾದರೆ ಎಲ್ಲ ಬಯಕೆಗಳನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ನ ಪ್ರಕಾರ ಯಾವುದಾದರೂ ಒಂದು ಬಯಕೆಯನ್ನು ಸಂಪೂರ್ಣವಾಗಿ ಈಡೇರಿಸಿಕೊಳ್ಳಲು ಸಾಧ್ಯ ಎಂದು ಆಲ್ಫ್ರೆಡ್ ಮಾರ್ಷಲ್ ವಾದವನ್ನು ಪ್ರಾರಂಭಿಸಿದರು. ಬಹುಶಃ ಈ ವಾದದ ಮೇಲೆ ಇಡೀ ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮ ಹೆಣೆಯಲ್ಪಟ್ಟಿದೆ. ಮಾನವನ ಬಯಕೆಯ ತೃಪ್ತಿಗಳು ಕೆಲವು ನಿಬಂಧನೆಗಳಿಗೆ ಒಳಪಟ್ಟಿದೆ ಎಂದು, ಕೆಲವು ನಿಯಮಗಳಿಗೆ ಬದ್ಧವಾಗಿದೆ ಎಂದು ಮಾರ್ಷಲ್ ವಿವರಿಸಿದರು. ಮಾರ್ಷಲ್ ವಾದಿಗಳ ಪ್ರಕಾರ ಮಾನವನ ಬಯಕೆಗಳ ತೃಪ್ತಿಯು ಕೆಲವು ನಿಬಂಧಗಳಿಗೆ ಒಳಪಟ್ಟು ಕೆಲವು ನಿಯಮಗಳಿಗೆ ಬದ್ಧವಾಗಿ ನಡೆಯುತ್ತಿದೆ. ಹಾಗಾದರೆ ಆ ನಿಯಮಗಳು ಯಾವ ನಿಯಮಕ್ಕೆ ಬದ್ಧವಾಗಿ ನಡೀತಾ ಇದೆ ಅಂತ ನೋಡ್ತಾ ಹೋಗೋಣ.
ನಾನು ಈ ಮೊದಲೇ ಹೇಳಿದ ಹಾಗೆ ಒಂದು ಬಯಕೆಯನ್ನು ಸಂಪೂರ್ಣವಾಗಿ ಈಡೇರಿಸಬಲ್ಲವು ಎಂದಾಗ ಎ ಪರ್ಟಿಕ್ಯುಲರ್ ವಾಂಟ್ ಈಸ್ ಸ್ಯಾಟಿಯಬಲ್. ಆ ಸಂಪೂರ್ಣವಾಗಿ ಈಡೇರಿಸಬಲ್ಲವು ಎಂದಾಗ ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತ ಈ ವಾದದಿಂದಲೇ ಹುಟ್ಟಿಕೊಂಡಿತು. ಇದನ್ನು ಈ ವಾದವನ್ನು, ಈ ಚರ್ಚೆಯನ್ನು ಹುಟ್ಟು ಹಾಕಿದ್ದೇ ಖ್ಯಾತ ಆಸ್ಟ್ರಿಯಾದ ಆರ್ಥಿಕ ತಜ್ಞ ಎಚ್ ಗೋಸನ್ ರವರು. ಆದ ಕಾರಣ ಈ ನಿಯಮವನ್ನು ಗೋಸನ್ ರವರ ಮೊದಲ ಅನುಭೋಗ ನಿಯಮ ಎಂದು ಕರೆಯಲಾಗಿದೆ. ದಿಸ್ ಇಸ್ ದ ಫಸ್ಟ್ ಲಾ ಆಫ್ Gousson's first law of consumption. Gousson's first law of consumption. ಗೋಸನ್ ರವರ ಮೊದಲ ಅನುಭೋಗ ನಿಯಮ ಎಂದು ಕರೆಯಲಾಗಿದೆ. ಈ ನಿಯಮವನ್ನು ಮೂಲಾಂಕಗಳ ಮೂಲಕ, ಅಂಕಿ ಸಂಖ್ಯೆಗಳ ಮೂಲಕ, ಸಂಖ್ಯಾಸೂಚಕಗಳ ಮೂಲಕ, ಅಂಕಿ ಸಂಖ್ಯೆ ಮೂಲಾಂಕಗಳ ನೆಲೆಗಟ್ಟಿನ ಮೇಲೆ ಮಾರ್ಷಲ್ ವಾದಿಗಳು ಅಭಿವೃದ್ಧಿಪಡಿಸಿದರು. ಅದಕ್ಕೆ ಇದನ್ನು ಕಾರ್ಡಿನಲ್ ಮೆಜರ್ಮೆಂಟ್ ಆಫ್ ಯುಟಿಲಿಟಿ ಅಂತ ಕರಿತಾ ಇದ್ದೇನೆ. ಕಾರ್ಡಿನಲ್ ಎನ್ನುವ ಪದವನ್ನು ಗಣಿತಶಾಸ್ತ್ರದಿಂದ ಆಯ್ದುಕೊಳ್ಳಲಾಗಿದೆ. ಕಾರ್ಡಿನಲ್ ಎಂದರೆ ಮೂಲಾಂಕಗಳು. ಇದು ಕಾರ್ಡಿನಲ್ ವಿಧಾನ. ಇದು ಮೂಲಾಂಕಗಳ ವಿಧಾನದ ನೆಲೆಗಟ್ಟಿನ ಮೇಲೆ ಸಿದ್ಧಾಂತ ಹೆಣೆಯಲ್ಪಟ್ಟಿದೆ. ಸಂಖ್ಯೆಗಳ ಆಧಾರದ ಮೇಲೆ 1, 2, 3, 4 ಸಂಖ್ಯೆಗಳ ಆಧಾರದ ಮೇಲೆ ತುಷ್ಟಿಗುಣವನ್ನು ಸೂಚಿಸಲಾಗಿದೆ. ಆದ ಕಾರಣ ಸಂಖ್ಯಾ ಸೂಚಕ ವಿಧಾನವನ್ನು ಈ ನಿಯಮ ಅನುಸರಿಸಿದೆ. ಈಗ ನಿಯಮದ ಆಲ್ಫ್ರೆಡ್ ಮಾರ್ಷಲ್ಲನ ವಿವರಣೆಗೆ ಬರೋಣ. ಆಲ್ಫ್ರೆಡ್ ಮಾರ್ಷಲ್ಲನ ನಿಯಮದ ಪ್ರಕಾರ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅನುಭೋಗಿಯ ಅನುಭವದ ಆಧಾರದ ಮೇಲೆ ರಚನೆಯಾಗಿದೆ. ಈ ನಿಯಮದ ಪ್ರಕಾರ ಒಬ್ಬ ಅನುಭೋಗಿಯು ಒಂದು ಸರಕನ್ನು ಅಥವಾ ವಸ್ತುವನ್ನು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಹೆಚ್ಚು ಹೆಚ್ಚು ಅನುಭೋಗಿಸುತ್ತಾ ಹೋದಂತೆ ಅದರಿಂದ ಸಿಗಬಹುದಾದ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗಿರುತ್ತದೆ. ಬಹಳ ಸ್ಪಷ್ಟವಾಗಿ ಮಾರ್ಷಲ್ ಈ ವಾದವನ್ನು, ಈ ಸಿದ್ಧಾಂತವನ್ನು ಕುರಿತು ಚರ್ಚಿಸಿದರು. ಈ ಸಿದ್ಧಾಂತವನ್ನು ಹೇಳುವಾಗ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಸರಕನ್ನು ಒಬ್ಬ ವ್ಯಕ್ತಿ ಅನುಭೋಗಿಸುತ್ತಾ ಹೋದಂತೆ, ಒಂದಾದ ಮೇಲೆ ಒಂದರಂತೂ ಅನುಭವಿಸುತ್ತಾ ಹೋದಂತೆ ಆ ಸರಕಿನಿಂದ ಸಿಗಬಹುದಾದ ತುಷ್ಟಿಗುಣ ಇಳಿಮುಖವಾಗುತ್ತದೆ ಎಂದು ಮಾರ್ಷಲ್ ವಾದಿಸಿದರು. ಆಲ್ಫ್ರೆಡ್ ಮಾರ್ಷಲ್ ರವರು 2 ಪದಗಳನ್ನು ಬಳಸಿದರು. ಒಂದು ಮಾರ್ಜಿನಲ್ ಯುಟಿಲಿಟಿ ಮತ್ತು ಟೋಟಲ್ ಯುಟಿಲಿಟಿ. 2 ಪದಗಳನ್ನು ಬಳಸಿದರು. ಒಂದು ಸೀಮಾಂತ ತುಷ್ಟಿಗುಣ, ಮತ್ತೊಂದು ಒಟ್ಟು ತುಷ್ಟಿಗುಣ. ಮಕ್ಕಳೇ, ಇವೆರಡನ್ನ 2 ಮಾರ್ಕ್ಸಿಗೆ ಕೇಳ್ತಾನೆ. ಸೀಮಾಂತ ತುಷ್ಟಿಗುಣ ಎಂದರೇನು? ಮತ್ತೆ ಸಿದ್ಧಾಂತ ಹೇಳುವಾಗ ಈ 2 ಪದಗಳನ್ನು ನಾನೀಗ ಈ 2 ಪದಗಳೊಂದಿಗೆ ಸಿದ್ಧಾಂತವನ್ನು ಪ್ರವೇಶ ಮಾಡ್ತಾ ಇದ್ದೀನಿ. ಹಾಗಾದರೆ ಸೀಮಾಂತ ತುಷ್ಟಿಗುಣ ಎಂದರೇನು? ಸೀಮಾಂತ, ಮಾರ್ಜಿನಲ್. ಸಾಮಾನ್ಯವಾಗಿ ಪೇಪರ್ನ ಕೊನೆಗೆ ಮಾರ್ಜಿನ್ ಹಾಕಿರ್ತಾನೆ. ಮಾರ್ಜಿನಲ್ ಎಂದರೆ ಸೀಮಾಂತ. ಇಂಗ್ಲಿಷ್ನಲ್ಲಿ ಅದನ್ನು ಮಾರ್ಜಿನಲ್ ಅಂತ ಕರಿತಾ ಇದ್ದೀವಿ. ಕನ್ನಡದಲ್ಲಿ ಅಂಚಿನ ಅಥವಾ ಸೀಮಾಂತ. ಸೀಮಾಂತ ಎಂದರೆ ಕೊನೆಯ ಎಂದರ್ಥ. ಕೊನೆಯ ವಸ್ತುವಿನಿಂದ ಪಡೆದ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ. ಮಕ್ಕಳೇ, 2 ಮಾರ್ಕ್ಸಿಗೆ ಕೇಳ್ತಾನೆ. ಕೊನೆಯ ವಸ್ತು ನೋಡಿ, ಮೊದಲು ಒಂದು ಸೇಬು ಹಣ್ಣನ್ನು ತಿಂತೇನೆ. ಇದು ಮೊದಲನೇ ಸೇಬು ಹಣ್ಣನ್ನು ತಿಂದೆ. ಈಗ 2ನೇ ಸೇಬು ಹಣ್ಣನ್ನು ತಿಂತಾ ಇದ್ದೀನಿ. 2ನೇ ಸೇಬು ಹಣ್ಣನ್ನು ತಿಂದೆ. ಈಗ 3ನೇ ಸೇಬು ಹಣ್ಣನ್ನು ತಿಂತಾ ಇದ್ದೀನಿ. 3ನೇ ಸೇಬು ಹಣ್ಣು ಹೆಚ್ಚುವರಿ ಸರಕು, ಹೆಚ್ಚುವರಿ ಹಣ್ಣು. ಆ ಹೆಚ್ಚುವರಿ ಹಣ್ಣಿನಿಂದ ಪಡೆದ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ. 3ನೇ ಸೇಬು ಹಣ್ಣು ಕೊನೆಯ ಸೇಬು ಹಣ್ಣು. ಕೊನೆಯ ಸೇಬು ಹಣ್ಣಿನಿಂದ ಪಡೆದ ತುಷ್ಟಿಗುಣ
ಸೀಮಾಂತ ತುಷ್ಟೀಗುಣ. ಇದನ್ನು ಸ್ವಲ್ಪ ಇದರಲ್ಲಿ ತೋರಿಸಲಿಕ್ಕೆ ನೋಡ್ತೀನಿ. ಸೀಮಾಂತ ತುಷ್ಟೀಗುಣವನ್ನು ಒಂದು ಸರಳ ಸೂತ್ರದ ಮೂಲಕ ಮಾರ್ಷಲ್ ಮೂಲತಃ ಗಣಿತ ತಜ್ಞ, ಅದಕ್ಕೆ ಅದನ್ನು ಗಣಿತಾತ್ಮಕವಾಗಿ ಪದವನ್ನು ಪರಿಚಯಿಸಿದರು. ಸೀಮಾಂತ ತುಷ್ಟೀಗುಣ ಇಸ್ ಈಕ್ವಲ್ ಟು ಒಟ್ಟು ತುಷ್ಟೀಗುಣದಲ್ಲಾದ ಬದಲಾವಣೆ ಡಿವೈಡೆಡ್ ಬೈ ಒಟ್ಟು ತುಷ್ಟೀಗುಣದಲ್ಲಾದ ಬದಲಾವಣೆ ಒಟ್ಟು ಅನುಭೋಗದಲ್ಲಾದ ಬದಲಾವಣೆ, ಒಟ್ಟು ಅನುಭೋಗ ಪ್ರಮಾಣದಲ್ಲಿನ ಬದಲಾವಣೆ. ಮಾರ್ಜಿನಲ್ ಯುಟಿಲಿಟಿ ಇಸ್ ಈಕ್ವಲ್ ಟು ಚೇಂಜ್ ಇನ್ ಟೋಟಲ್ ಯುಟಿಲಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಕ್ವಾಂಟಿಟಿ ಕನ್ಸ್ಯೂಮ್ಡ್. ಹಾಗಾದ್ರೆ ಒಟ್ಟು ತುಷ್ಟೀಗುಣದಲ್ಲಾದ ಬದಲಾವಣೆಯನ್ನ ಒಟ್ಟು ಅನುಭೋಗದ ಪ್ರಮಾಣದಲ್ಲಾದ ಬದಲಾವಣೆಯಿಂದ ಭಾಗಿಸಿದರೆ ನಮಗೆ ಸೀಮಾಂತ ತುಷ್ಟೀಗುಣ ದೊರೆಯುತ್ತದೆ. ಸೀಮಾಂತ ತುಷ್ಟೀಗುಣ ಟೋಟಲ್ ಯುಟಿಲಿಟಿ ಆಫ್ n community minus total utility of n minus 1 n ವಸ್ತುಗಳ ಸೀಮಾಂತ ತುಷ್ಟೀಗುಣ, mu ಸೀಮಾಂತ ತುಷ್ಟೀಗುಣ, tu ಟೋಟಲ್ ಯುಟಿಲಿಟಿ. ನೆಕ್ಸ್ಟ್ ಬರ್ತೀನಿ. ಟೋಟಲ್ ಯುಟಿಲಿಟಿ ಅಂದ್ರೆ ಮೈನಸ್ ಟೋಟಲ್ ಯುಟಿಲಿಟಿ ಆಫ್ n minus 1 ಕೊನೆಯ ಸರಕು. ಹಾಗಾದ್ರೆ n n ಘಟಕಗಳಿಂದ ಒಟ್ಟಾರೆಯಾಗಿ ಲಭ್ಯವಿರುವಂತಹ ತುಷ್ಟೀಗುಣ n ಮೈನಸ್ ಕೊನೆಯ ಘಟಕದ ತುಷ್ಟೀಗುಣ. ಇದನ್ನ ನಾವು ಸೀಮಾಂತ ತುಷ್ಟೀಗುಣ ಅಂತ ಕರಿತೀವಿ. ಮಕ್ಕಳೇ, ಇನ್ನೊಂದು ಪದವನ್ನು ಬಳಸಿದ್ರು, ಒಟ್ಟು ತುಷ್ಟೀಗುಣ. ಒಟ್ಟು ತುಷ್ಟೀಗುಣವನ್ನು ಸಹ ಮಾರ್ಷಲ್ ಬಳಸಿದ್ರು. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ಸರಕಿನ ವಿವಿಧ ಘಟಕಗಳಿಂದ ಅನುಭವಿಸಿದಾಗ ಆ ಎಲ್ಲ ಘಟಕಗಳಿಂದ ಲಭ್ಯವಾಗುವ ತುಷ್ಟೀಗುಣವನ್ನ ಒಟ್ಟು ತುಷ್ಟೀಗುಣ ಎಂದು ಕರೆದರು. ಇದನ್ನ ಟೋಟಲ್ ಯುಟಿಲಿಟಿ ಅಂತ ಕರೆದರು. ಈ ಎರಡು ಪದಗಳನ್ನ ಇನ್ನೊಂದು ಸ್ವಲ್ಪ ನೆನಪು ಮಾಡ್ತಾ ಇದ್ದೀನಿ ಮಕ್ಕಳೇ. ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದೇ ಸರಕಿನ ವಿವಿಧ ಘಟಕಗಳನ್ನು ಅನುಭೋಗಿಸಿದಾಗ ಆ ಎಲ್ಲ ಘಟಕಗಳಿಂದ ಲಭ್ಯವಾಗುವ ತುಷ್ಟೀಗುಣವೇ ಒಟ್ಟು ತುಷ್ಟೀಗುಣ. ಹಾಗಾದರೆ ಒಟ್ಟು ತುಷ್ಟೀಗುಣ ಒಟ್ಟು ತುಷ್ಟೀಗುಣ ಎಕ್ಸ್ ವಸ್ತುವಿನ ತುಷ್ಟೀಗುಣ ಫಂಕ್ಷನ್ ಆಫ್ QX. ಹಾಗಾದರೆ ನೋಡಿ, ಇವೆರಡರಲ್ಲಿ ಕಾರ್ಯಾನುಗುಣ ಸಂಬಂಧವಿದೆ. ಒಟ್ಟು ತುಷ್ಟೀಗುಣ ಹೇಗೆ ಅದರ ಪ್ರಮಾಣ, Q ಅಂದರೆ ಪ್ರಮಾಣ, F ಅಂದರೆ ಕಾರ್ಯಾನುಗುಣ ಸಂಬಂಧ. ಅಂದ್ರೆ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಒಟ್ಟು ತುಷ್ಟೀಗುಣ ಸರಕಿನ ಪ್ರಮಾಣದೊಂದಿಗೆ ಕಾರ್ಯಾನುಗುಣ ಸಂಬಂಧ ಹೊಂದಿದೆ. ಇದು ಆ ಸಿದ್ಧಾಂತ ಬಳಸಿರುವಂತಹ ಎರಡು ಪ್ರಮುಖ ಪದಕಲ್ಪನೆಗಳು. ಮಕ್ಕಳೇ, ಇವೆರಡನ್ನ 2 ಮಾರ್ಕ್ಸಿಗೆ ಕೇಳ್ತಾನೆ. ಈ ಎರಡೂ ಪದಗಳನ್ನ ಇಟ್ಕೊಂಡು ಈಗ ಮತ್ತೆ ಸಿದ್ಧಾಂತದ ವಿವರಣೆಗೆ ಹೋಗೋಣ. ಸಿದ್ಧಾಂತವನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಮಾರ್ಷಲ್ ವಾದಿಗಳ ಪ್ರಕಾರ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ವ್ಯಕ್ತಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಒಂದಾದರ ನಂತರ ಮತ್ತೊಂದನ್ನು ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನಿಂದ ಬರಬಹುದಾದ ಸೀಮಾಂತ ತುಷ್ಟೀಗುಣ ಇಳಿಮುಖವಾಗಿರುತ್ತದೆ. ಇದನ್ನು ನಾವು ಸಿದ್ಧಾಂತದ ವಾದ ಏನಿದೆ, ಈ ಸಿದ್ಧಾಂತದ ವಾದವನ್ನು ಕೆಲವು ಕಲ್ಪನೆಗಳ ಆಧಾರದ ಮೇಲೆ ಅವರು ರಚನೆ ಮಾಡಿದರು. ಹಾಗಾದರೆ ಇಳಿಮುಖ ಸೀಮಾಂತ ತುಷ್ಟೀಗುಣದ ಕಲ್ಪನೆಗಳು ಯಾವುವು ಅಂತ ನೋಡೋಣ. ಕಲ್ಪನೆಗಳು ನಾನು ಹಿಂದೆನೇ ಹೇಳಿದ್ದೀನಿ. ಕಲ್ಪನೆಗಳು ಯಾಕೆ ಅಂತ, ಕಲ್ಪನೆಗಳು ತುಂಬ ಅಗತ್ಯ ಅಂತ ಹೇಳಿದ್ದೀನಿ. ಕಲ್ಪನೆಗಳು ತುಂಬ ಅಗತ್ಯ. ನಮ್ಮಲ್ಲಿ ಕಲ್ಪನೆಗಳ ಆಧಾರದ ಮೇಲೆಯೇ ನಾವು ಸಿದ್ಧಾಂತಗಳನ್ನು ಸಾಬೀತುಪಡಿಸ್ತೀವಿ. ನಮಗೆ ಪ್ರಯೋಗಾಲಯ ಯಾವುದೇ ಒಂದು 4 ಗೋಡೆಗಳ ಮಧ್ಯೆ ಇರುವಂಥ ಪ್ರಯೋಗಾಲಯವಲ್ಲ. ನಮಗೆ ಮಾರುಕಟ್ಟೆ, ಸಮಾಜವೇ ಪ್ರಯೋಗಾಲಯ. ಹೀಗಿರುವಾಗ ಕೆಲವೊಂದು ಸ್ಥಿತಿಗತಿಗಳು ಸಾಮಾನ್ಯವಾಗಿ ಬದಲಾವಣೆ ಕಂಡು ಬರ್ತಾನೆ ಇರ್ತದೆ. ಮತ್ತು ಆ ಬದಲಾವಣೆಗೆ ತಕ್ಕಂತೆ ಸಿದ್ಧಾಂತಗಳನ್ನು ಬದಲಾಯಿಸೋಕ್ಕಾಗಲ್ಲ. ಅಲ್ಲಿರುವಂಥ ಸ್ಥಿತಿಗಳು ಈ ರೀತಿ ಇದ್ದರೆ ಅಂತ ಕಲ್ಪಿಸಿಕೊಂಡು ನಾವು ಹೇಳಬೇಕಾಗ್ತದೆ. ಆ ಕಲ್ಪನೆಗಳು ಯಾವುವು ಅಂತ ನೋಡೋಣ. ಮೊದಲನೇದು ವೈಚಾರಿಕತೆ. ಮೊದಲನೇ ಕಲ್ಪನೆ, ಗ್ರಾಹಕನು ವಿಚಾರವುಳ್ಳವನಾಗಿರುತ್ತಾನೆ. ಅಂದರೆ ಅನುಭೋಗಿ ವಿಚಾರಶೀಲನಾಗಿರ್ತಾನೆ. ಕನ್ಸ್ಯೂಮರ್ ಈಸ್ ಆಲ್ ಅಸ್ಯೂಮ್ ಟು ಬಿ ಎ ರ್ಯಾಷನಲ್. ಅವನು ರ್ಯಾಷನಲ್ ಬೀಯಿಂಗ್, ವಿಚಾರವುಳ್ಳವನು ಅಂತ.
ಅಂದರೆ ಅವನು ಬುದ್ಧಿವಂತಿಕೆ ಇರುವವನು, ಆಲೋಚನೆ ಶಕ್ತಿ ಇರುವವನು ಅಂತ ಕಲ್ಪಿಸಿಕೊಂಡು ಅವನನ್ನು ಕುರಿತು ಈ ಸಿದ್ಧಾಂತವನ್ನು ಮಾರ್ಷಲ್ವಾದಿಗಳು ಹೆಣೆದಿದ್ದಾರೆ. ಇನ್ನು ಎರಡನೇ ಕಲ್ಪನೆ ಬರ್ತಾರೆ, ಸಂಖ್ಯಾಸೂಚಕತೆ. ಸಂಖ್ಯಾಸೂಚಕತೆ ಮಾರ್ಷಲ್ವಾದಿಗಳ ಪ್ರಕಾರ ತುಷ್ಟೀಗುಣವನ್ನ ಮೂಲಾಂಕಗಳಲ್ಲಿ 1, 2, 3, 4 ಮೂಲಾಂಕಗಳಲ್ಲಿ ಅಳೆಯಲು ಸಾಧ್ಯವಿದೆ. ಮಾರ್ಷಲ್ವಾದಿಗಳ ಪ್ರಕಾರ ಸಂಖ್ಯೆಗಳ ಮೂಲಕ ತುಷ್ಟೀಗುಣವನ್ನು ಅಳೆಯಬಹುದು. ಈ ರೀತಿ ಕಲ್ಪಿಸಿಕೊಂಡು ಅವರು ಸಿದ್ಧಾಂತವನ್ನು ಹೇಳಿದರು ಮಾರ್ಷಲ್ವಾದಿಗಳು. ಅದಕ್ಕೆ ಅವರು ಈ ಅಳೆಯುವಾಗ ಯುಟಿಲ್ ಎನ್ನುವಂಥ ಪದವನ್ನು ಸಹ ಬಳಸಿದರು. ಯುಟಿಲ್ ಎಂಬ ಮಾಪನವನ್ನು ಸಹ ಬಳಸಿದರು. ಮಾರ್ಷಲ್ವಾದಿಗಳ ಪ್ರಕಾರ ಸಿದ್ಧಾಂತ ಸರಿಯೆಂದು ಸಾಬೀತಾಗಬೇಕಾದರೆ ಎರಡನೇ ಬಹುಮುಖ್ಯವಾದಂಥ ಕಲ್ಪನೆ. ಇನ್ನು ಮೂರನೇ ಕಲ್ಪನೆ ಏಕರೂಪತೆ. ಈ ಸಿದ್ಧಾಂತ ಸರಿ ಎಂದು ಸಾಬೀತಾಗಬೇಕಾದ್ರೆ ಬಹುಮುಖ್ಯ ಆರ್ಥಿಕ ತಜ್ಞರು ಕಲ್ಪಿಸಿಕೊಂಡದ್ದು ಏಕರೂಪತೆ. ಅಂದರೆ ಅನುಭೋಗಿಯು ಒಂದೇ ಪ್ರಮಾಣದ ವಸ್ತುವನ್ನು ಅದರ ಪ್ರಮಾಣ ಮತ್ತು ಗುಣಮಟ್ಟದಲ್ಲಿ ಏಕರೂಪವಾಗಿರುವ ವಸ್ತುವನ್ನು ಅನುಭವಿಸುತ್ತಾ ಹೋದಂತೆ ಮುಂದೆ ಏನು ಸಿದ್ಧಾಂತ ಹೇಳುತ್ತೆ, ತುಷ್ಟೀಗುಣ ಇಳಿಮುಖವಾಗುತ್ತೆ ಅಂತ ಏನು ಹೇಳುತ್ತೆ, ಅದು ಸರಿ ಎಂದು ಸಾಬೀತಾಗ್ತದೆ. ಮತ್ತು ಏಕರೂಪ ಆಗದಿದ್ದರೆ ನಾವು ತಿನ್ನುವಾಗ ಸಾಮಾನ್ಯವಾಗಿ ಒಂದು ವಸ್ತುವಿನ ಮತ್ತೊಂದು ಭಿನ್ನ ವಸ್ತು ಅಂತ ಇಟ್ಕೊಂಡಾಗ ಆಸಕ್ತಿ ಹೆಚ್ಚಾಗ್ತದೆ. ಕೈಯಲ್ಲಿ ಕೊಟ್ಟಂಥ ಮೊದಲನೇ ಆ್ಯಪಲನ್ನು ತಿಂತೀನಿ, ಎರಡನೇ ಆ್ಯಪಲ್ ತಿನ್ನುವಾಗ, ಎರಡನೇ ಸೇಬು ಹಣ್ಣನ್ನು ತಿನ್ನುವಾಗ ನನ್ನ ತುಷ್ಟಿಗುಣ ಕಡಿಮೆ ಆಗಬೇಕಾಯಿತು. ಈ ಸಲ ನೀವು ಕಾಶ್ಮೀರದ ಆ್ಯಪಲನ್ನು ಕೊಟ್ಟರೆ ಅವಾಗ ಮತ್ತೆ ಆ ಕಾಶ್ಮೀರದ ಆ್ಯಪಲನ್ನ ಗುಣಮಟ್ಟ, ಅದರ ರುಚಿ, ಅದರ ವಾಸನೆ, ಟೇಸ್ಟು ಮತ್ತಷ್ಟು ನನ್ನಲ್ಲಿ ಆಸೆಯನ್ನು ಹೆಚ್ಚಿಸ್ತದೆ. ಅದಕ್ಕೆ ಏಕರೂಪ ವಸ್ತುವಾಗಿದ್ದರೆ ಏಕರೂಪವನ್ನು ಒಂದೇ ತೆರನಾದಂಥ ಪ್ರಮಾಣ, ಒಂದೇ ತೆರನಾದಂಥ ಗುಣಮಟ್ಟವನ್ನು ಹೊಂದಿದ್ರೆ ಅಂತಹ ವಸ್ತುವನ್ನು ಅನುಭವಿಸ್ತಾ ಹೋದಾಗ ಈ ನಿಯಮ ಸರಿ ಎಂದು ಸಾಬೀತಾಗುತ್ತದೆ. ಇನ್ನು ಮತ್ತೊಂದು ನಿರಂತರತೆ. ಮಾರ್ಷಲ್ರ ಪ್ರಕಾರ ಗ್ರಾಹಕನು ಒಂದು ವಸ್ತುವನ್ನು ನಿರಂತರವಾಗಿ ಅನುಭವಿಸುತ್ತಾ ಹೋದಂತೆ, ಒಂದಾದ ಮೇಲೊಂದರಂತೆ ನಿರಂತರವಾಗಿ ಯಾವುದೇ ಸಮಯದ ಅಂತರವಿಲ್ಲದೆ ಅನುಭವಿಸುತ್ತಾ ಹೋದಂತೆ ಈ ನಿಯಮ ಸರಿ ಎಂದು ಸಾಬೀತಾಗ್ತದೆ. ಸಮಯದ ಗ್ಯಾಪ್ ಆದರೆ ತಿನ್ನುವ ಆಸಕ್ತಿ ಹೆಚ್ಚಾಗ್ತದೆ. ಅದಕ್ಕೆ ಅಂತರ ಇಲ್ಲದೆ ನಿರಂತರವಾಗಿ ನಡೆದಾಗ ಮಾತ್ರ ಈ ನಿಯಮ ಅನ್ವಯ ಆಗ್ತದೆ. ಮತ್ತೊಂದು ಸ್ಥಿರತೆ. ಆದಾಯದಲ್ಲಿ ಸ್ಥಿರತೆ, ಬೆಲೆಗಳಲ್ಲಿ ಸ್ಥಿರತೆ, ಆದಾಯ ಮತ್ತು ಇತರೆ ಅಂಶಗಳಲ್ಲಿ ಸ್ಥಿರವಾಗಿದ್ದರೆ ಈ ನಿಯಮ ಅನ್ವಯಿಸುತ್ತದೆ. ಹಾಗಾದರೆ ಎಲ್ಲ ಸ್ಥಿತಿಗತಿಗಳು ಸ್ಥಿರವಾಗಿವೆ ಅಂತ ನಾವು ಕಲ್ಪಿಸಿಕೊಂಡು ಸೆಟ್ರಸ್ ಪ್ಯಾರೆಂಟ್ಸ್ ಲ್ಯಾಟಿನ್ ಪದವನ್ನು ಬಳಸಿಕೊಂಡು ಇತರ ಸ್ಥಿತಿಗತಿಗಳು ಹೀಗೇ ಮುಂದುವರಿದರೆ ನಮ್ಮ ನಿಯಮ ಸರಿ ಎಂದು ಸಾಬೀತಾಗ್ತದೆ. ಇನ್ನು ಮತ್ತೊಂದು ಬಹುಮುಖ್ಯವಾದಂತಹದ್ದು ಹಣದ ಸೀಮಾಂತ ತುಷ್ಟೀಗುಣ. ಹಣದ ತುಷ್ಟೀಗುಣ ಸ್ಥಿರವಾಗಿರುತ್ತದೆ ಎನ್ನುವುದು ಆರ್ಥಿಕ ತಜ್ಞರ ಕಲ್ಪನೆ. ಅಂದರೆ ಹಣದ ಗಳಿಕೆಗೆ ಈ ನಿಯಮ ಸಾಮಾನ್ಯವಾಗಿ ಅನ್ವಯಿಸುವುದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಮಾರ್ಷಲ್ವಾದಿಗಳು ಇದನ್ನು ಸ್ಪಷ್ಟೀಕರಿಸ್ತಾರೆ. ಅಂದರೆ ಈ ಎಲ್ಲ ಕಲ್ಪನೆಗಳನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಸಿದ್ಧಾಂತವನ್ನು ಸಾಬೀತು ಮಾಡಿದರು. ಹಾಗಾದರೆ ತುಷ್ಟೀಗುಣ ಇಳಿಮುಖ ಸೀಮಾಂತ ತುಷ್ಟೀಗುಣವನ್ನು ಹೇಗೆ ಸಾಬೀತುಪಡಿಸಿದ್ರು ಅಂತ ನೋಡೋದು. ಈ ಆರ್ಥಿಕ ತಜ್ಞರು ಮಾರ್ಷಲ್ವಾದಿಗಳು ಇಳಿಮುಖ ಸೀಮಾಂತ ತುಷ್ಟೀಗುಣ ಸಿದ್ಧಾಂತವನ್ನು ತುಷ್ಟೀಗುಣ ಪಟ್ಟಿಯ ಆಧಾರದ ಮೇಲೆ ಸಾಬೀತುಪಡಿಸಿದರು. ಹಾಗಾದರೆ ತುಷ್ಟೀಗುಣ ಪಟ್ಟಿ ಎಂದರೇನು? ಯುಟಿಲಿಟಿ ಶೆಡ್ಯೂಲ್, ತುಷ್ಟೀಗುಣ ಪಟ್ಟಿ, ಇದನ್ನು ನಾನು ತುಷ್ಟೀಗುಣ ಅನುಸೂಚಿ ಅಂತಲೂ ಕರಿತಾ ಇದ್ದೀನಿ. ಮಕ್ಕಳೇ, ಹಿಂದೆ ಇದನ್ನಾಗಲೇ ಒಂದ್ಸಲ ನಾನು ಹೇಳಿದ್ದೀನಿ. ಈ ತುಷ್ಟೀಗುಣ ಪಟ್ಟಿ ಅನ್ನೋದು ಒಂದು ಕಾಲ್ಪನಿಕ ಚಿತ್ರಣ. ನಾವು ಕಲ್ಪನೆ ಮಾಡಿಕೊಂಡಂಥ, ಊಹೆ ಮಾಡಿಕೊಂಡಂಥ ಒಂದು ಚಿತ್ರಣ. ಇದರಲ್ಲಿ ಅಂಕಿ ಸಂಖ್ಯೆಗಳಿರುವಂತಹ ಚಿತ್ರಣ. ಈ ಅಂಕಿ ಸಂಖ್ಯಾ ಚಿತ್ರಣ ಕಾಲ್ಪನಿಕ ಚಿತ್ರಣ. ಈ ಕಾಲ್ಪನಿಕ ಚಿತ್ರಣ ಆಧಾರದ ಮೇಲೆ ತಾವು ತುಷ್ಟೀಗುಣದ ಪಟ್ಟಿಯೊಂದನ್ನು ರಚಿಸಿದರು. ಆ ತುಷ್ಟೀಗುಣ ಪಟ್ಟಿಯ ಚಿತ್ರದ ಮೇಲೆ ಒಬ್ಬ ವ್ಯಕ್ತಿ ಸೇಬುಹಣ್ಣನ್ನು ನಿರಂತರವಾಗಿ ಸೇವಿಸ್ತಾ ಹೋದರೆ
ಆ ಸೀಮಾಂತ ತುಷ್ಟಿಗುಣ ಹೇಗೆ ಇಳಿಮುಖವಾಗುತ್ತದೆ ಎನ್ನುವುದನ್ನು ತೋರಿಸಿಕೊಟ್ರು. ಹಾಗಾದರೆ ಆ ಪಟ್ಟಿಯನ್ನು ರಚನೆ ಮಾಡಿ ನೋಡೋಣ. ಸೇಬು ಹಣ್ಣುಗಳ ಸಂಖ್ಯೆ. ಸೇಬು ಹಣ್ಣುಗಳ ಸಂಖ್ಯೆ ಎಷ್ಟು ಸೇಬು ಹಣ್ಣುಗಳನ್ನು ತಿಂತಾ ಇದ್ವು. ಅದರಿಂದ ಪಡೆದ ಒಟ್ಟು ತುಷ್ಟಿಗುಣ. ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ. ನಾ ಇದನ್ನ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತಾ ಇದ್ದೀನಿ, ಇದನ್ನ ಟೋಟಲ್ ಯುಟಿಲಿಟಿ ಅಂತ ಕರಿತಾ ಇದ್ದೀನಿ. ಟೋಟಲ್ ಯುಟಿಲಿಟಿ ಹಣ್ಣುಗಳ ಸಂಖ್ಯೆ ಇದು ಗೊತ್ತಿರುವಂತಹ, ಈಗಾಗಲೇ ನೀವು ಕಲ್ತಿರುವಂತಹದ್ದು. ಒಂದನೇ ಒಬ್ಬ ವ್ಯಕ್ತಿ ಕಾಲ್ಪನಿಕವಾಗಿ ರಚಿಸಿಕೊಂಡಿರುವಂತಹ ಒಂದು ಚಿತ್ರಣ, ಇದನ್ನೇ ತುಷ್ಟಿಗುಣ ಪಟ್ಟಿ ಅಥವಾ ಅನುಸೂಚಿ ಅಂತ ಕರಿತೀವಿ. ಒಂದನೇ ಸೇಬು ಹಣ್ಣನ್ನು ತಿಂತಾನೆ. ಅವನಿಗೆ ಆಗ ಎಷ್ಟು ಸಂತೋಷ ಸಿಗುತ್ತೆ ಅಂದರೆ 20 ಯುಟಿಲ್ನಷ್ಟು ಸಂತೋಷ ದೊರೆಯುತ್ತದೆ, ತೃಪ್ತಿ ದೊರೆಯುತ್ತದೆ, ತುಷ್ಟಿ ಗುಣ ದೊರೆಯುತ್ತದೆ. 20ರಷ್ಟು ತುಷ್ಟಿ ಗುಣ ದೊರೆಯುತ್ತದೆ. ಹಾಗಾದರೆ ಸೀಮಾಂತ ತುಷ್ಟಿ ಗುಣನು 20. ಇನ್ನು ಎರಡನೇ ಹಣ್ಣು ತಿಂತಾನೆ. ಎರಡನೇ ಹಣ್ಣು ತಿಂದಾಗ ಅವನಿಗೆ ತುಷ್ಟಿ ಗುಣ, ಒಟ್ಟು ತುಷ್ಟಿ ಗುಣ 35ಕ್ಕೆ ಹೆಚ್ಚಾಗ್ತದೆ. 35ಕ್ಕೆ ಹೆಚ್ಚಾಗ್ತದೆ. ಹಾಗಾದರೆ ಎರಡನೇ ಹಣ್ಣು ತಿಂದಾಗ ಒಟ್ಟು ತುಷ್ಟಿ ಗುಣ 35ಕ್ಕೆ ಹೆಚ್ಚಾಗ್ತದೆ. ಅಂದರೆ ಎರಡನೇ ಹಣ್ಣು ಕೊನೆಯ ಹಣ್ಣು, ಹೆಚ್ಚುವರಿ ಹಣ್ಣು. ಹೆಚ್ಚುವರಿ ಹಣ್ಣಿನಿಂದ ಕೊನೆಯ ಹಣ್ಣಿನಿಂದ ದೊರೆತ ತುಷ್ಟಿ ಗುಣ ಎಷ್ಟು? ಕೊನೆಯ ವಸ್ತುವಿನಿಂದ ಕೊನೆಯ ಹಣ್ಣಿನಿಂದ ದೊರೆತ ತುಷ್ಟಿ ಗುಣ 35 ಮೈನಸ್ 20, ಹಾಗಾದರೆ 15. ಮೂರನೇ ಹಣ್ಣನ್ನು ತಿಂತಾನೆ. ಮತ್ತೀಗ ಇದು ಮತ್ತೊಂದು ಹೆಚ್ಚುವರಿ ಹಣ್ಣನ್ನು ತಿಂತಾನೆ. ಆಗ ಒಟ್ಟು ತುಷ್ಟಿ ಗುಣ 45ಕ್ಕೆ ಹೆಚ್ಚಾಗ್ತದೆ. ಹಾಗಾದರೆ ಹೆಚ್ಚುವರಿ ಹಣ್ಣಿನಿಂದ ದೊರೆತ ಸೀಮಾಂತ ತುಷ್ಟಿ ಗುಣ ಎಷ್ಟು? 10. ಅದರಂತೆ ಮತ್ತೊಂದು ಹಣ್ಣನ್ನ ತಿಂತಾ ಹೋಗ್ತಾನೆ. 4ನೇ ಹಣ್ಣನ್ನ ತಿಂತಾ ಹೋಗ್ತಾನೆ. ಅದರಿಂದ ಅವನಿಗೆ ದೊರೆತ ಒಟ್ಟು ತುಷ್ಟಿ ಗುಣ 50. ಹಾಗಾದ್ರೆ ಅವನ ಹೆಚ್ಚುವರಿ ಹಣ್ಣಿನಿಂದ ಸಿಕ್ಕಂತ ತುಷ್ಟಿ ಗುಣ 5. 5ನೇ ಸೇಬು ಹಣ್ಣನ್ನ ತಿಂತಾನೆ. ಸಾಮಾನ್ಯವಾಗಿ 5ನೇ ಸೇಬು ಹಣ್ಣಿನ ತಿನ್ನಕ್ಕೆ ಸ್ವಲ್ಪ ನಮ್ಮ ನಿಜ ಸ್ಥಿತಿಯನ್ನು ನೆನಪು ಮಾಡ್ಕೊಳ್ಳೋಣ. ಒಂದಾದ ಮೇಲೊಂದರಂತೆ ನಿರಂತರವಾಗಿ ಏಕರೂಪದ ಹಣ್ಣನ್ನು ತಿಂತಾ ಹೋದರೆ ತಿನ್ನಬೇಕೆಂಬ ಆಸೆ, ತುಷ್ಟಿ ಗುಣ ಇಲ್ಲಿ ಕಡಿಮೆಯಾಗ್ತಾ ಹೋಗ್ತದೆ. ಸಾಮಾನ್ಯ ಅನುಭವದ ಅನುಭವ ಇದು. ಇದೇ ಇಳಿಮುಖ ಸೀಮಾಂತ ತುಷ್ಟಿ ಗುಣ ನಿಯಮ. ಇನ್ನ 5ನೇ ಹಣ್ಣನ್ನು ತಿಂದಾಗ ಅವನು ಒಟ್ಟು ತುಷ್ಟಿ ಗುಣ 50ರಷ್ಟೇ ಇರ್ತದೆ. ಹಾಗಾದರೆ ಕೊನೆಯ ವಸ್ತುವಿನಿಂದ ಪಡೆದ ತುಷ್ಟಿ ಗುಣ ಎಷ್ಟು? ಮೊದಲಿದ್ದದ್ದು 50, ಈಗೂ 50. ಹಾಗಾದರೆ ಕೊನೆಯ ವಸ್ತುವಿನಿಂದ ಪಡೆದ ತುಷ್ಟಿ ಗುಣ 0. ಮತ್ತೆ ಒಂದು ಹಣ್ಣನ್ನು ಒತ್ತಾಯ ಮಾಡಿ ತಿಂತಾನೆ. ಒತ್ತಾಯ ಮಾಡಿಕೊಟ್ಟಾಗ ಅವನು ತಿಂದಾಗ ಅವನ ಒಟ್ಟು ತುಷ್ಟಿ ಗುಣ ಕಡಿಮೆಯಾಗ್ತದೆ, 45ಕ್ಕೆ ಕಡಿಮೆ ಆಗ್ತದೆ. ಹಾಗಾದರೆ ಒಟ್ಟು ತುಷ್ಟಿ ಗುಣ ಇಲ್ಲಿ ಇಳಿಮುಖವಾಗಿದೆ, ಕಡಿಮೆ ಆಯಿತು, ಏನು ತಿನ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಸೀಮಾಂತ ಮತ್ತೊಂದು ಹೆಚ್ಚುವರಿ ವಸ್ತುವಿನಿಂದ ಕೊನೆಯ ಹಣ್ಣಿನಿಂದ ಬಂದಂಥ ತುಷ್ಟಿ ಗುಣ ಮೈನಸ್ ಆಗಿದೆ, -5. ಮತ್ತಷ್ಟು ಅವನಿಗೆ ಒತ್ತಡ ಮಾಡಿದಾಗ ಅವನು ಮತ್ತು ಹಣ್ಣನ್ನು 7ನೇ ಹಣ್ಣನ್ನು ತಿಂದಾಗ 35ಕ್ಕೆ ಹೋಗ್ತದೆ. ಹಾಗಾದರೆ ಅವನಿಗೆ -10 ಆಗ್ತದೆ. -10 ಅಂತಂದರೆ ಋಣಾತ್ಮಕ ತುಷ್ಟಿ ಗುಣ ಎಂದರೆ ಆ ತುಷ್ಟಿ ಗುಣ ಹಣ್ಣನ್ನು ಸೇವಿಸ್ತಾ ಹೋದಾಗ ಅದರಿಂದ ದೊರೆಯಬಹುದಾದಂಥ ಸೀಮಾಂತ ತುಷ್ಟಿ ಗುಣ ಇಳಿಮುಖವಾಗ್ತದೆ, 0 ಆಯಿತು, ಈಗ ಋಣಾತ್ಮಕವಾಗಿ ಚಲಿಸಿದೆ.
ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ 5-6 ಹಣ್ಣನ್ನು ತಿನ್ನುವಾಗ ಏನಾಗ್ತದೆ ಅಂತ ನೀವೇ ಊಹಿಸಿಕೊಳ್ಳಿ. ಸೀಮಾಂತ ತುಷ್ಟಿಗುಣ ಏನಾಯಿತು ಅಂತ ಈ ಕಾಲ್ಪನಿಕ ಪಟ್ಟಿಯನ್ನು, ತುಷ್ಟಿಗುಣದ ಪಟ್ಟಿಯನ್ನು ಎದುರಿಗಿಟ್ಕೊಂಡು ಸ್ವಲ್ಪ ಯೋಚನೆ ಮಾಡೋಣ. ಇದನ್ನ ವಿವರಣೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಹಣ್ಣನ್ನು ತಿಂದಾಗ 20ರಷ್ಟು ತುಷ್ಟಿಗುಣ ಇತ್ತು. ಎರಡನೇ ಸೀಮಾಂತ ಹಣ್ಣು, ಮೊದಲನೇ ಹಣ್ಣಿನಲ್ಲಿ ಪಡೆದಂಥ ಸೀಮಾಂತ ತುಷ್ಟಿಗುಣ ಅದೇ ಕೊನೆಯದೀಗ. ಹಾಗಾಗಿ ಕೊನೆಯ ಹಣ್ಣಿನಲ್ಲಿ ಮತ್ತೆ 25. ಎರಡನೇ ಹಣ್ಣನ್ನು ತಿಂದಾಗ ಪಡೆದಂಥ ತುಷ್ಟಿಗುಣ 35. ಹಾಗಾದ್ರೆ ಪಡೆದಂಥ ಸೀಮಾಂತ ತುಷ್ಟಿಗುಣ 35ರಲ್ಲಿ 20 ಕಳೆದ್ರೆ 15ರಷ್ಟು ಸೀಮಾಂತ ತುಷ್ಟಿಗುಣ. ಏನಾಯ್ತು? ಸೀಮಾಂತ ತುಷ್ಟಿಗುಣ ಇಳಿಮುಖವಾಯಿತು. ಮೂರನೇ ಹಣ್ಣನ್ನು ಸೇವಿಸಿದಾಗ ಪಡೆದ ಒಟ್ಟು ತುಷ್ಟಿಗುಣ 45ಕ್ಕೆ ಹೆಚ್ಚಾಯಿತು. ಹಾಗಾದ್ರೆ ಹೆಚ್ಚುವರಿ ಸೇಬುಹಣ್ಣಿನಿಂದ, ಕೊನೆಯ ಸೇಬುಹಣ್ಣಿನಿಂದ ಮತ್ತೆ 10ರಷ್ಟು ಹೆಚ್ಚಾಗಿದೆ. 45ರಲ್ಲಿ 35 ಹೋದ್ರೆ 10, ಮೊದಲಿಗಿಂತ ಕಡಿಮೆ. ಹೀಗೆ ಕಡಿಮೆಯಾಗುವ, ಇಳಿಮುಖವಾಗುವ ಪ್ರವೃತ್ತಿಯನ್ನು ತೋರಿಸುವ ಅಂಶವೇ ಇಳಿಮುಖ ಸೀಮಾಂತ ತುಷ್ಟಿಗುಣ. ಈ ನಿಯಮವನ್ನ ಮಾರ್ಷಲ್ ವಾದಿಗಳು ಸಾಮಾನ್ಯ ಅನುಭೋಗದ ಪ್ರವೃತ್ತಿಯನ್ನ ಇದರ ಮೂಲಕ ನಮಗೆ ತಿಳಿಸಿದರು. ಇನ್ನ 5ನೇ ಹಣ್ಣನ್ನು ತಿಂದಾಗ ಸೀಮಾಂತ ತುಷ್ಟಿಗುಣ 0 ಆಗಿದೆ. ಅವನಿಗೆ ಈ ತುಷ್ಟಿಗುಣ ಸಂಪೂರ್ಣವಾಗಿ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದೆ. ಇಲ್ಲಿ ಶೂನ್ಯವಾಗಿದೆ. ಮೊದಲು ಇಳಿಮುಖವಾಗಿದೆ, ನಂತರ ಶೂನ್ಯವಾಗಿದೆ. ಅದರಲ್ಲೂ ಒತ್ತಡ ಮಾಡಿ ಮತ್ತೆ 5, 6, 7ನೇ ಹಣ್ಣನ್ನು ತಿಂತಾನೆ ಅಂದ್ರೆ ಅಲ್ಲಿ ತಿಂದದ್ದನ್ನೆಲ್ಲ ಅವನು ಕೈಕೊಳ್ತಾನೆ. ಹಾಗಾದ್ರೆ ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗಿದೆ. ಹೀಗೆ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗುತ್ತದೆ ಎಂದು ಸಾರುವ ಅನುಭೋಗ ಪ್ರವೃತ್ತಿಯನ್ನೇ ಮಾರ್ಷಲ್ ವಾದಿಗಳು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎಂದು ಕರೆದರು. ಇದನ್ನೇ ಈಗ ಚಿತ್ರದಲ್ಲಿ ಈಗ ಹಾಕಲಿಕ್ಕೆ ಸಾಧ್ಯನಾ ಅಂತ ನೋಡೋಣ. ಸಾಮಾನ್ಯವಾಗಿ ಇದನ್ನ ಚಿತ್ರದ ಮೂಲಕ ಎದುರಿಗಿಟ್ಕೊಂಡು ಚಿತ್ರವನ್ನು ಹಾಕ್ತಾ ಹೋಗಿ. OX ಸಾಮಾನ್ಯವಾಗಿ ಸೇಬುಹಣ್ಣಿನ ಪ್ರಮಾಣವನ್ನು ನೋಡೋಣ. OX ಸೇಬುಹಣ್ಣಿನ ಪ್ರಮಾಣ, OY ತುಷ್ಟಿಗುಣ. OY ತುಷ್ಟಿಗುಣ ಸೇಬುಹಣ್ಣು 1, 2, 3, 4, 5, 6, 7, 5, 10, 15, 20, 25, 30, 35, 40, 45, 50. ಮ್ಯಾಕ್ಸಿಮಮ್ 50 ಇದೆ. ಹೌದಾ? ಗರಿಷ್ಠ ಎಷ್ಟಿದೆ ಅದನ್ನು ತಗೊಳ್ಳಿ. ಈಗ ಮೊದಲನೇ ಇದಕ್ಕೆ ಬರೋಣ. ಮೊದಲನೇ ಹಣ್ಣಿಗೆ ಬಂದಾಗ, ಮೊದಲನೇ ಹಣ್ಣನ್ನು ನಾವು ಅನುಭವಿಸಿದಾಗ ಸಿಕ್ಕಂತ ಸೀಮಾಂತ ತುಷ್ಟಿಗುಣ ಎಷ್ಟು? 20 ಇಲ್ಲಿದೆ. 20 ಇಲ್ಲಿ. ಎರಡನೇ ಹಣ್ಣಿಗೆ ಅನುಭವಿಸಿದಾಗ ಸಿಕ್ಕಂತ ಸೀಮಾಂತ ತುಷ್ಟಿಗುಣ ಎಷ್ಟು? 15 ಇಲ್ಲಿದೆ. ಮೂರನೇ ಹಣ್ಣಿಗೆ ಸೇರಿಸಿದಾಗ ಸಿಕ್ಕಂತ ಸೀಮಾಂತ ತುಷ್ಟಿಗುಣ 10. ನಾಲ್ಕನೇ ಹಣ್ಣನ್ನು ಸೇರಿಸಿದಾಗ ಸಿಕ್ಕದ್ದು 5. 5ನೇ ಹಣ್ಣನ್ನು ಸೇರಿಸಿದಾಗ 0. ಇಲ್ಲಿದೆ ಮೂಲಾಕ್ಷರ. ಆಗಲೇ ಚಿತ್ರವನ್ನು ಹೆಂಗೆ ವಿವರಿಸಬೇಕಂತ ಹೇಳಿದ್ದೀನಿ ನಾನು. 0. ಇನ್ನು 6ನೇ ಹಣ್ಣನ್ನು ಸ್ವೀಕರಿಸಿದಾಗ -5 ಅಂದ್ರೆ ಈ ರೇಖೆಯ ಕೆಳಭಾಗದಲ್ಲಿ ಬರುವಂತ. 7ನೇ ಹಣ್ಣನ್ನು ಸೇರಿಸಿದಾಗ -10. ಹಾಗಾದ್ರೆ ಈ ಎಲ್ಲ ಸ್ಟಾರ್ಗಳನ್ನು ಕೂಡಿಸ್ಬಿಡೋಣ. ಈ ರೇಖೆಯನ್ನ ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಅಂತ ಕರಿತಾ ಇದ್ದೀನಿ. ಸೀಮಾಂತ ತುಷ್ಟಿಗುಣ ರೇಖೆ ಅಂತ ಕರಿತಾ ಇದ್ದೀನಿ. ಸೀಮಾಂತ ತುಷ್ಟಿಗುಣ ರೇಖೆ ಏನಾಗಿದೆ ಸ್ವಲ್ಪ ಯೋಚನೆ ಮಾಡೋಣ. OX ತಲಾಕ್ಷರ ಸೇಬುಹಣ್ಣನ್ನು ಅಂದಾಜು ಮಾಡ್ತಾ ಇದೆ. OY ಲಂಬಾಕ್ಷರ ತುಷ್ಟಿಗುಣವನ್ನು ಅಂದಾಜು ಮಾಡ್ತಾ ಇದೆ. ಇಲ್ಲಿ 1ನೇ ಹಣ್ಣನ್ನು ಸೇರಿಸಿದಾಗ ಸಿಕ್ಕಂತ ಸೀಮಾಂತ ತುಷ್ಟಿಗುಣ
ಇದನ್ನೇ ಮತ್ತೊಂದು ಚಿತ್ರ ಹಾಕಿ ಒಟ್ಟು ತುಷ್ಟಿಗುಣನ ತೋರಿಸ್ಬೋದು. ಇದನ್ನೇ ಒಟ್ಟು ತುಷ್ಟಿಗುಣ 20, 35, 45, 50, 50 ಮತ್ತೆ 45, 35. ಅದನ್ನು ಇನ್ನೊಮ್ಮೆ ತೋರಿಸ್ಬೋದು. ನಮಗೆ ಈಗ ಬೇಕಾಗಿರೋದು ಸೀಮಾಂತ ತುಷ್ಟಿಗುಣ ಏನಾಗಿದೆ ಅಂತ ಅಷ್ಟೇ ನೋಡೋಣ. ಸೀಮಾಂತ ತುಷ್ಟಿಗುಣ ಇಳಿಮುಖವಾಗಿದೆ. ನೋಡಿ, ಒಂದಾದ ಮೇಲೆ ಒಂದರಂತ ಹಣ್ಣನ್ನು ತಿಂತಾ ಹೋದಾಗ ಇಳಿಮುಖವಾಗಿದೆ. ಇದನ್ನೇ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎಂದು ಕರೆಯುತ್ತಾರೆ. ಇಲ್ಲಿ 5ನೇ ಹಣ್ಣಿಗೆ ಏನಾಗಿದೆ ಇದನ್ನು ನೋಡೋಣ. 5ನೇ ಹಣ್ಣಿನಲ್ಲಿ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದೆ. ಇದನ್ನು ನಾನು ಪಾಯಿಂಟ್ ಆಫ್ ಸ್ಯಾಟಿಯಿಟಿ ಅಂತ ಕರಿತಾ ಇದ್ದೀನಿ. ಪಾಯಿಂಟ್ ಆಫ್ ಸ್ಯಾಟಿಯಿಟಿ ಶೂನ್ಯ ಅಂದರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದೆ. ಅದರ ನಂತರವೂ ಅವನು ಅನುಭವಿಸುತ್ತಾ ಹೋದಾಗ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ತಿನ್ನೋದೆಲ್ಲ ಹೊರಗೆ ಬರ್ತದೆ. ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಸಾಮಾನ್ಯವಾಗಿ ನಾವು ಸರಕುಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅತ್ಯಂತ ಗರಿಷ್ಠ ತುರ್ತು ಬಯಕೆಗಳನ್ನು ಈಡೇರಿಸಿಕೊಳ್ತೀವಿ. ಹಾಗಾಗಿ ತುರ್ತು ಬಯಕೆಗಳನ್ನು ಮಿತ ಆದಾಯದಿಂದ, ಮಿತವಾದ ಸರಕು ಸಂಪನ್ಮೂಲಗಳಿಂದ ನಾವು ತುರ್ತು ಬಯಕೆಗಳನ್ನು ಮೊದಲು ಈಡೇರಿಸಿಕೊಳ್ತಾ ಹೋದಂತೆ ಈ ತೆರನಾದಂಥ ಅನುಭವಕ್ಕೆ ಸಂಬಂಧಿಸಿದ ಸಾಮಾನ್ಯ ಪ್ರವೃತ್ತಿ ಕಂಡುಬರ್ತದೆ. ಇದಿಷ್ಟು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ತತ್ವದ ವಾದ. ಇನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಪ್ರಮುಖವಾದಂಥ ಟೀಕೆಗಳನ್ನು ನೋಡೋಣ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕಟು ಟೀಕೆಗೆ ಒಳಗಾಯಿತು. ಇದರ ಬಗ್ಗೆ ಬಂದಂಥ ಒಂದು ಆಕ್ಷೇಪಣೆ ಏನು ಅಂತಂದರೆ, ಈ ನಿಯಮ ಮೂಲಾಂಕಗಳಲ್ಲಿ ತುಷ್ಟಿಗುಣವನ್ನು ಅಳೆಯಲು ಸಾಧ್ಯವಿಲ್ಲ. ಹಿಗ್ಸ್ ಮತ್ತು ಅಲೆನ್, ಖ್ಯಾತ ಆರ್ಥಿಕ ತಜ್ಞ ಜೆ.ಆರ್. ಹಿಗ್ಸ್ ಅಂಡ್ ಆರ್.ಜಿ.ಡಿ. ಅಲೆನ್ ಅವರು ಹೇಳುವ ಪ್ರಕಾರ ತುಷ್ಟಿಗುಣ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸಂಖ್ಯೆಗಳಲ್ಲಿ, ಮೂಲಾಂಕಗಳಲ್ಲಿ ವಿವರಿಸುವುದು ಅಸಾಧ್ಯ ಎಂದು ಟೀಕೆಯನ್ನು, ಈ ಸಿದ್ಧಾಂತವನ್ನು ಅವರು ಒಂದೇ ವಾದದ ಮೂಲಕ ಹೊಡೆದುಹಾಕಿದರು. ಸಾಮಾನ್ಯವಾಗಿ ಮನಸ್ಸಿನಲ್ಲಾಗುವ ಲೆಕ್ಕಾಚಾರ ಅಂಕಿ ಸಂಖ್ಯೆಗಳ ಮೂಲಕ ವ್ಯಕ್ತಪಡಿಸೋದು ಕಷ್ಟಕರವಾಗುತ್ತೆ. ಹಾಗಾಗಿ ಈ ಸಿದ್ಧಾಂತ ಮೊದಲ ಹಂತದಲ್ಲೇ ಕಟು ಟೀಕೆಗೆ ಒಳಗಾಯಿತು. ಇನ್ನು ಮತ್ತೊಂದು ಈ ಸಿದ್ಧಾಂತ ಎದುರಿಸಿದಂಥ ಬಹುದೊಡ್ಡ ಟೀಕೆ ಅಂದರೆ, ಅನೇಕ ತಜ್ಞರು ಈ ಇಡೀ ಸಿದ್ಧಾಂತವನ್ನು ಒಂದು ವಸ್ತುವಿನ ಮಾದರಿ ಅಂತ ಕರೆದರು. ಒಂದು ವಸ್ತುವಿನ ಮಾದರಿ, ಕೇವಲ ಒಂದು ಸೇಬು ಹಣ್ಣು, ಆ ಸೇಬು ಹಣ್ಣಿನಿಂದ ಪಡೆದಂಥ ಸೀಮಾಂತ ತುಷ್ಟಿಗುಣ. ಆದರೆ ನಮ್ಮ ಅನುಭವ ಹೇಗಿರುತ್ತೆ? ಹಲವು ಸರಕುಗಳ ಮಿಶ್ರಣವಾಗಿರ್ತದೆ. ಹಾಗಾಗಿ ಒಂದು ವಸ್ತುವಿನ ಮಾದರಿ ಅವಾಸ್ತವಿಕ ಅಂತ ಟೀಕೆ ಮಾಡಿದರು. ಇನ್ನು ಮತ್ತೊಂದು ಬಹುಮುಖ್ಯವಾದಂಥ ಟೀಕೆ ಅಂದರೆ, ಗ್ರಾಹಕ ವಿಚಾರವಂತನಾಗಿರ್ತಾನೆ ಎನ್ನುವಂಥ ಕಲ್ಪನೆಯೊಂದಿಗೆ ಸಿದ್ಧಾಂತ ಪ್ರಾರಂಭ ಆಯಿತು. ಆದರೆ ಎಲ್ಲ ಸಂದರ್ಭದಲ್ಲೂ ವಿಚಾರಶೀಲನಾಗಿ ರ್ಯಾಷನಾಲಿಟಿಯನ್ನು, ವೈಚಾರಿಕತೆಯನ್ನು ತೋರಿಸ್ತಾನೆ ಅನ್ನೋದು ಅಷ್ಟು ನಿಜವಲ್ಲ. ಕೆಲವೊಮ್ಮೆ ವಸ್ತುವಿನಾಗಿ ಅವನಲ್ಲಿ ಬದಲಾದಂಥ ಅಭಿರುಚಿ. ಇವತ್ತಿನ ಬಹುತೇಕ ಸಂದರ್ಭಗಳಲ್ಲಿ ನಾವು ಕೊಳ್ಳುವಿಕೆಯನ್ನು ಜಾಹೀರಾತನ್ನು ನೋಡಿನೇ ತೀರ್ಮಾನ ಮಾಡ್ತೀವಿ. ಮತ್ತು ಜಾಹೀರಾತನ್ನು ನೋಡಿ ತೀರ್ಮಾನ ಮಾಡಿದಾಗ ಎಲ್ಲಿದೆ ವೈಚಾರಿಕತೆ, ಎಲ್ಲಿದೆ ವಿಚಾರಶೀಲತೆ, ಎಲ್ಲಿದೆ ರ್ಯಾಷನಾಲಿಟಿ ಎನ್ನುವ ಪ್ರಶ್ನೆ ಸಹಜವಾದದ್ದು. ಇನ್ನು ಮತ್ತೊಂದು, ಈ ಸಿದ್ಧಾಂತವನ್ನು ನೋಡ್ತಾ ಹೋದರೆ ಅನೇಕ ಮಿತಿಮೀರಿದ ಕಲ್ಪನೆಗಳು ಕಂಡುಬರ್ತವೆ. ಟೂ ಮೆನಿ ಅಸಂಪ್ಷನ್ಸ್ ಮತ್ತು ಅಸಹಜವಾದಂಥ ಕಲ್ಪನೆಗಳು. ಅನೇಕ ಕಲ್ಪನೆಗಳು ನಿಜ ಪ್ರಪಂಚದಲ್ಲಿ ಸಾಧ್ಯವಾಗದಿಲ್ಲ. ಬದಲಾವಣೆ ಅದು ಇರೋದು ಅನ್ನುವಂಥ ಕಲ್ಪನೆಯನ್ನು ಮಾಡಿಕೊಡ್ತಾರೆ. ಬದಲಾವಣೆ, ಬೆಲೆಯಲ್ಲಿ ಬದಲಾವಣೆ, ದಿನದಿಂದ ಕ್ಷಣಕ್ಕೂ ಬೆಲೆಯಲ್ಲಿ ಬದಲಾವಣೆ, ಆದಾಯದಲ್ಲಿ ಬದಲಾವಣೆ. ಸಹಜವಾಗಿ ಈ ಕಲ್ಪನೆಗಳಿರೋದ್ರಿಂದ ಅಸಹಜವಾದಂಥ ಕಲ್ಪನೆಗಳಿರುವಂಥ ಮಾತೂ ಇದೆ. ಇನ್ನು ಈ ನಿಯಮ, ಬಹುಮುಖ್ಯವಾದಂಥ ಈ ನಿಯಮದ ಎರಡು ಎಕ್ಸೆಪ್ಷನ್ಸ್ ಅಂತ ನೋಡ್ತಾ ಹೋಗ್ತೀವಿ. ಈ ನಿಯಮ ಈ ಅಪರೂಪದ ವಸ್ತುಗಳಿಗೆ ಅನ್ವಯಿಸೋದಿಲ್ಲ. ಅಪರೂಪದ ವಸ್ತುಗಳ ಸಂಗ್ರಹ ಸಾಮಾನ್ಯವಾಗಿ ಕೆಲವರಿಗೆ ಆ ಸಂಗ್ರಹ ಇರ್ತದೆ. ಅಂಚೆ ಚೀಟಿ ಸಂಗ್ರಹ, ವಿವಿಧ ಮೊಬೈಲ್ ಫೋನ್ಗಳ ಸಂಗ್ರಹ, ವಿವಿಧ ದೇಶಗಳ ಫ್ಲ್ಯಾಗ್ಗಳ ಚಿತ್ರಣದ ಸಂಗ್ರಹ. ಇಂತಹ ಹವ್ಯಾಸ ಇರೋರಿಗೆ ತುಷ್ಟಿಗುಣ ಯಾವತ್ತೂ ಕಡಿಮೆ ಆಗಲ್ಲ. ಹಾಗಾಗಿ ವಿಶೇಷ
ಅಪರೂಪ ವಸ್ತು ಸಂಗ್ರಹಕಾರರಿಗೆ ಇದು ಅನ್ವಯಿಸೋದಿಲ್ಲ. ಇನ್ನು ಮತ್ತೊಂದು ಬಹುಮುಖ್ಯವಾದಂತಹದ್ದು ಅಂತಂದರೆ ಈ ಸಿದ್ಧಾಂತ ಜಿಪುಣರಿಗೆ ಅಥವಾ ಕುಡುಕರಿಗೆ ಅಥವಾ ವಿಶೇಷ ಹವ್ಯಾಸವುಳ್ಳವರಿಗೆ ಇಂತಹ ವರ್ತನೆ ಇರುವಂಥ ಅಸಹಜ ವರ್ತನೆ ಇರೋರಿಗೂ ಈ ನಿಯಮ ಅಷ್ಟಾಗಿ ಅನ್ವಯಿಸೋದಿಲ್ಲ. ಇದಿಷ್ಟು ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮದ ಸಾರಾಂಶ. ಇನ್ನು ಇದರ ಮಹತ್ವವನ್ನು ಕುರಿತು ಒಂದು ಸ್ವಲ್ಪ ನೋಡೋಣ. ಅಲ್ಲಿ ಮತ್ತೊಂದು ಪ್ರಶ್ನೆ ಎದುರಾಗ್ತದೆ. ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮ ಸೈದ್ಧಾಂತಿಕವಾಗಿ ಅತ್ಯಂತ ಮಹತ್ವವಾದಂಥ ಸಿದ್ಧಾಂತ. ಇವತ್ತಿನ ತೆರಿಗೆಯನ್ನು ನೀತಿಯನ್ನು ರೂಪಿಸುವಲ್ಲೂ ಸಹ ಇದು ನಮಗೆ ಎಲ್ಲೋ ಒಂದು ಕಡೆಗೆ ಮಾರ್ಗಸೂಚಿಯಾಗಿ ಕೆಲಸ ಮಾಡ್ತದೆ. ಮಾರ್ಷಲ್ವಾದಿಗಳು ಹೇಳುವ ಹಾಗೆ ಒಂದು ದೇಶದ ಯೋಗಕ್ಷೇಮದ ನಿರ್ಧಾರ ಈ ಸಿದ್ಧಾಂತದ ಆಧಾರದ ಮೇಲೆ ರಚನೆಯಾಗಿದೆ. ಅಷ್ಟೇ ಯಾಕೆ, ಈ ಬೇಡಿಕೆ ನಿಯಮ ನಮ್ಮೆದುರಿಗೆ ಪ್ರತಿಪಾದಿಸಲ್ಪಟ್ಟಿದೆಯಲ್ಲ, ಬೇಡಿಕೆ ನಿಯಮ ಈಗ ಶುರು ಮಾಡಿದ್ದಾರೆ ಇನ್ನೊಬ್ಬರು. ಬೇಡಿಕೆ ನಿಯಮ ನೀನು ಕೇಳ್ತಾ ಇದೆಯಲ್ಲ, ಈ ಬೇಡಿಕೆ ನಿಯಮ ನಿಂತಿರೋದೇ ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮದ ಮೇಲೆ. ಯಾಕೆ? ಬೇಡಿಕೆ ನಿಯಮ ಏನು ಹೇಳುತ್ತೆ? ಬೆಲೆ ಹೆಚ್ಚಾದಂತೆ ಕೊಳ್ಳುವ ಪ್ರಮಾಣ ಕಡಿಮೆಯಾಗುತ್ತದೆ. ಯಾಕೆ ಕಡಿಮೆ ಆಗ್ತದೆ? ಬೆಲೆ ಕಡಿಮೆಯಾದಂತೆ ಕೊಳ್ಳುವ ಪ್ರಮಾಣ ಹೆಚ್ಚಾಗ್ತದೆ. ಯಾಕೆ ಅನ್ನುವಂಥ ಪ್ರಶ್ನೆ ಹಾಕೊಳ್ಳಿ. ಆ ಬೇಡಿಕೆಯಿಂದಿರುವಂಥ ತುಷ್ಟೀಗುಣ. ಅದಕ್ಕೆ ತುಷ್ಟೀಗುಣವೇ ಈ ಆಶಯವನ್ನು ಮೂಡಿಸ್ತದೆ. ಇನ್ನು ಈ ನಿಟ್ಟಿನಲ್ಲಿ ಸಂಪ್ರದಾಯ ಆರ್ಥಿಕ ತಜ್ಞರು ಒಂದು ವಿರೋಧಾಭಾಸವನ್ನು ವ್ಯಕ್ತಪಡಿಸಿದರು. ಅದು ವಾಟರ್ ಡೈಮಂಡ್ ಪ್ಯಾರಾಡಾಕ್ಸ್. ನಾವು ಅದನ್ನು ನೀರು ವಜ್ರ ವಿರೋಧಾಭಾಸ ಅಂತ ಕರಿತೀವಿ. ನಾನು ಹಿಂದೆ ಆಗಲೇ ಹೇಳಿದ್ದೀನಿ, ವಿರೋಧಾಭಾಸ ಅಂದರೆ ವಿರೋಧಾಭಾಸ, ಪ್ಯಾರಾಡಾಕ್ಸ್ ಅಂತಂದರೆ ಒಂದು ಆಕ್ಷೇಪಣೀಯವಾದಂಥ ಸಂದರ್ಭ, ವಿರೋಧಗಳಿಂದ ಕೂಡಿದಂಥ ಒಂದು ಸಂದರ್ಭ, ಅಭಾಸಗಳಿಂದ ಕೂಡಿದಂಥ ಒಂದು ಸಂದರ್ಭ. ಅದನ್ನು ವಿರೋಧಾಭಾಸ ಅಂತ ಕರಿತೀವಿ. ನಾವೇನೋ ಅಂತಂತೀವಿ, ಅದೇನೋ ಆಗ್ತದೆ, ಅದು ವಿರೋಧಾಭಾಸ. ಅಂತಹ ವಿರೋಧಾಭಾಸವನ್ನು ಸಂಪ್ರದಾಯ ಆರ್ಥಿಕ ತಜ್ಞರು ನಮ್ಮೆದುರಿಗೆ ಚರ್ಚಿಸಿದರು. ಅಂತಹ ಚರ್ಚೆ ಯಾವುದು ಅಂದರೆ ನೀರು ಮತ್ತು ವಜ್ರ ವಿರೋಧಾಭಾಸ. ನೀರು ಅತ್ಯಂತ ಉಪಯುಕ್ತವಾದದ್ದು. ಬಹಳ ವಿಚಿತ್ರ ಅಂತಂದರೆ ಆ ನೀರಿಗೆ ಅಷ್ಟಾಗಿ ಬೆಲೆ ಇಲ್ಲದಿರುವುದು. ಬೆಲೆ ಇಲ್ಲ ಅಷ್ಟು. ನೀರನ್ನು ನಾವು ಅಷ್ಟಾಗಿ ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳೋದಿಲ್ಲ. ವಜ್ರ ಅತ್ಯಂತ ಬೆಲೆ ಬಾಳುವಂತಹದ್ದು, ಆದರೆ ಅದರ ಉಪಯುಕ್ತತೆ ಮಾತ್ರ ತುಂಬ ಕಡಿಮೆ, ವಿಷ. ಹಾಗಾಗಿ ಉಪಯುಕ್ತತೆ ಕಡಿಮೆ, ಬೆಲೆ ಹೆಚ್ಚು. ನೀರು ಉಪಯುಕ್ತತೆ ಬಹಳ ಅಗತ್ಯ. ನೀರು ನಮ್ಮ ದೇಹದ 70% ನೀರೇ. ನೀರು ಅತ್ಯಂತ ಪ್ರಮುಖವಾದದ್ದು. ಭೂಮಿಯಲ್ಲಿ 50% ನೀರು, 70% ನೀರೇ. ನೀರು ಭಾಳ ಪ್ರಮುಖವಾದದ್ದು. ಜಲ ಪ್ರಾಣ. ನೀರಿಲ್ಲದೆ ಇರೋಕ್ಕಾಗಲ್ಲ. ಅದಕ್ಕೆ ಉಪಯುಕ್ತತೆ ಇದೆ, ಯುಟಿಲಿಟಿ ಇದೆ, ಆದರೆ ಅದಕ್ಕೆ ಅಷ್ಟಾಗಿ ಬೆಲೆಯನ್ನು ಇರೋದಿಲ್ಲ. ಯಾಕೆ ಅಂದರೆ ಸಾಮಾನ್ಯವಾಗಿ ನೀರು ಅಧಿಕ ಉಪಯುಕ್ತತಾ ಮೌಲ್ಯವಿದೆ, ಆದರೆ ಅದರ ಸೀಮಾಂತ ತುಷ್ಟೀಗುಣ ಸಂಪೂರ್ಣವಾಗಿ ಶೂನ್ಯವಾಗಿದೆ. ಆದರೆ ಬೆಲೆ ಶೂನ್ಯವಾಗಿದೆ. ಅದಕ್ಕೆ ವಜ್ರದ್ದು ಹಾಗಲ್ಲ. ವಜ್ರದ್ದು ಅಧಿಕ ಮೌಲ್ಯವಲ್ಲಿದೆ, ಅದರ ಸೀಮಾಂತ ತುಷ್ಟೀಗುಣ ಅಧಿಕವಾಗಿದೆ ಮತ್ತು ಅದರ ಬೆಲೆ ಅಧಿಕವಾಗಿದೆ. ಹಾಗಾಗಿ ನೀರನ್ನು ಅಧಿಕ ಉಪಯುಕ್ತತಾ ಮೌಲ್ಯ ಇದೆ, ಅದರ ಸೀಮಾಂತ ತುಷ್ಟೀಗುಣ ಸಂಪೂರ್ಣವಾಗಿ ಶೂನ್ಯವಾಗಿದೆ. ನೋಡಿ ಎಂತಹ ವಿಚಿತ್ರವಾಗಿದೆ. ಅದಕ್ಕೆ ಅದನ್ನು ಆಡಮ್ ಸ್ಮಿತ್ನು ವಿವರಿಸಿದಂಥ ಈ ವಾಟರ್ ಡೈಮಂಡ್ ಪ್ಯಾರಾಡಾಕ್ಸನ್ನು ನಾನು ಹೇಳುವಾಗ ವ್ಯಾಲ್ಯೂ ಇನ್ ಯೂಸ್, ವ್ಯಾಲ್ಯೂ ಇನ್ ಎಕ್ಸ್ಚೇಂಜ್ ಎರಡೂ ಪದಗಳನ್ನು ನಾವು ಬಳಸ್ತೀವಿ. ಉಪಯುಕ್ತತೆಯ ಮೌಲ್ಯ ಏನಿದೆ, ಅದರ ವಿನಿಮಯ ಮೌಲ್ಯ ಏನಿದೆ ಅಂತ. ಉಪಯುಕ್ತತೆಯನ್ನು ಹೇಳುವಾಗ, ನೀರಿನಂಥ ವಸ್ತುವಿನ ಸರಕಿನ ಉಪಯುಕ್ತತೆಯನ್ನು ಹೇಳುವಾಗ ಅದರ ಸೀಮಾಂತ ತುಷ್ಟೀಗುಣ ಸಂಪೂರ್ಣವಾಗಿ ಶೂನ್ಯವಾಗಿದೆ ಅಂತ ಹೇಳ್ತೀವಿ. ಆದರೆ ವಜ್ರದಂಥ ವಸ್ತುವಿನ ಹೇಳುವಾಗ ಅದರ ಸೀಮಾಂತ ತುಷ್ಟೀಗುಣ ಅಧಿಕವಾಗಿದೆ, ಅದಕ್ಕೆ ಅದರ ಬೆಲೆ ಅಧಿಕವಾಗಿದೆ ಅಂತ ಹೇಳ್ತೀವಿ. ಇದಿಷ್ಟು ನೋಡಿದರೆ ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮ ಸಂಪೂರ್ಣವಾಗಿ ಪ್ರಾಯೋಗಿಕ ಮಹತ್ವವನ್ನು ಪಡೆದಿದೆ. ಅನೇಕ ನೀತಿಗಳನ್ನು ರೂಪಿಸುವಲ್ಲಿ ಸಹಾಯಕಾರಿಯಾಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ನಮಗೆ ತಿಳಿದು ಬರ್ತದೆ. ಥ್ಯಾಂಕ್ ಯು ಮಕ್ಕಳೇ.